ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತಿನ ಹೊಸ ವಿಡಿಯೋದಲ್ಲಿ ನಾವು ಅಪ್ಕಮಿಂಗ್ ಡೇಸ್ ಹಾಗೆ ಅಪ್ಕಮಿಂಗ್ ವೀಕ್ಸ್ಗೆ 8 ಬೆಸ್ಟ್ ಸ್ವಿಂಗ್ಸ್ನ ಪಿಕ್ ಮಾಡೋಣ. ಲೆವೆಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಓಕೆ, ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಅಂದರೆ ನಾನು ಲಾಸ್ಟಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ನ ಅನಾಲಿಸಿಸ್ ಮಾಡಿದ್ದೀನಿ. ಆಫ್ಟರ್ 8 ಲಾಂಗ್ ಇಯರ್ಸ್ ಆದಮೇಲೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಲೆವೆಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಲೆವೆಲ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸ್ವಿಂಗ್ ಟ್ರೇಡ್ಗಾಗಿರ್ಬೋದು, ಇಂಟ್ರಾಡೇಗಾಗಿರ್ಬೋದು ಆರ್ ಸ್ಕ್ಯಾಲ್ಪಿಂಗ್ಗೆ ಆಗಿರ್ಬೋದು. ಲೆವೆಲ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಗೈಸ್, ಲೆಟ್ಸ್ ಬಿಗಿನ್. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇದು ಯಾವುದೇ ರೀತಿಯ ಕಾಲ್ ಔಟ್ ಟಿಪ್ಸ್ ಆಗಿರಲ್ಲ. ಓನ್ಲಿ ಫಾರ್ ಎಜುಕೇಷನಲ್ ಆ್ಯಂಡ್ ನಾಲೆಡ್ಜ್ ಪರ್ಪಸ್ ಆಗಿರುತ್ತೆ. ಲೆವೆಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಪರ್ಪಸ್ಗಾಗಿರುತ್ತೆ. ಸೊ ಇವತ್ತಿನ ನಮ್ಮ ಮೊದಲನೆಯ ಸ್ಟಾಕ್ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ನೀವಿಲ್ಲಿ ನೋಡ್ಬೋದು, ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಸ್ಟ್ರಾಂಗ್ ಅಪ್ಸೈಡ್ ರ್ಯಾಲಿ ಆಗಿದೆ. ಸೊ ಒಂದು ಹೈ ಕ್ರಿಯೇಟ್ ಮಾಡಿದೆ. ಓಕೆ, ಒಂದು ಹೈ ಕ್ರಿಯೇಟ್ ಮಾಡಾದ್ಮೇಲೆ ಒಂದು ಕರೆಕ್ಷನ್ ಕೂಡ ಬಂದಿದೆ. ಸೊ ಡೈಲಿ ಟೈಮ್ ಫ್ರೇಮ್ಗೆ ಹೋಗಿ ನೋಡೋಣ. ನೋಡಿ, ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ಆ ರ್ಯಾಲಿ ಆದಮೇಲೆ ಆಲ್ ಟೈಮ್ ಹೈ ಏನು ಕ್ರಿಯೇಟ್ ಮಾಡಾದ್ಮೇಲೆ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಬಂದು ಒಂದು ನ್ಯಾರೋ ರೇಂಜಲ್ಲೇ ಸ್ಟಾಕ್ ಟ್ರೇಡ್ ಆಗಿದೆ. ಓಕೆ, ಸೊ ಆಸ್ ಪರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಇಲ್ಲಿ ಅಪ್ಪರ್ ಟ್ರೆಂಡ್ ಲೈನಲ್ಲಿ ನೋಡೋದಾದ್ರೆ ಇವಾಗ ನಮಗೆ ಪ್ರೀವಿಯಸ್ ಡೇಸಲ್ಲಿ ಆ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮೇಷನ್ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಜೊತೆಗೆ ಆಲ್ ಟೈಮ್ ಹೈ ಏನು ಕ್ರಿಯೇಟ್ ಮಾಡಿತ್ತಲ್ವಾ ಸ್ಟಾಕ್ ರೇಲ್ಟೆಲ್, ಆ ಆಲ್ ಟೈಮ್ ಹೈ ಲೆವೆಲ್ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ ಗೈಸ್ ಇಲ್ಲಿ. ಓಕೆ, ಆಲ್ ಟೈಮ್ ಹೈ ಬ್ರೇಕ್ ಆದಮೇಲೆ ಒಂದು ಸ್ಮಾಲ್ ಹೈ ಕ್ರಿಯೇಟ್ ಮಾಡಿದೆ. ಸ್ಮಾಲ್ ಹೈ ಕ್ರಿಯೇಟ್ ಮಾಡಾದ್ಮೇಲೆ ಪ್ರೀವಿಯಸ್ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಲ್ ಟೈಮ್ ಹೈ ಲೆವೆಲ್ ಏನಿತ್ತಲ್ವಾ, ಆ ಲೆವೆಲ್ ಮೇಲೆ ಪ್ರಾಪರ್ ಆಗಿ ರೀಟೆಸ್ಟ್ ನೋಡೋದಕ್ಕೆ ಸಿಕ್ಕಿದೆ ಇಲ್ಲಿ. ಆಫ್ಟರ್ ರೀಟೆಸ್ಟ್ ಏನು ಹೈ ಕ್ರಿಯೇಟ್ ಮಾಡಿತ್ತಲ್ವಾ, ಆ ಹೈನ ಕೂಡ ಬ್ರೇಕ್ ಮಾಡಿದೆ. ಓಕೆ, ಸೊ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ಸ್ಟಾಕ್ ಆಫ್ಟರ್ ಪ್ರಾಪರ್ ಆಗಿ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಜೊತೆಗೆ ಆಲ್ ಟೈಮ್ ಹೈ ಕೂಡ ಬ್ರೇಕ್ಔಟ್ ಆಗಿದೆ. ಒಂದು ಪ್ರಾಪರ್ ಆಗಿ ರೀಟೆಸ್ಟ್ ಕೂಡ ಆಗಿರೋದ್ರಿಂದ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು ಹ್ಯೂಜ್ ವಾಲ್ಯೂಮ್ಸ್ ಜೊತೆಗೆ. ಓಕೆ ಗೈಸ್, ಸೊ ಇದಾಗಿತ್ತು ರೇಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆನ್ ಡೈಲಿ ಟೈಮ್ ಫ್ರೇಮ್. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನಾವು ವೀಕ್ಲಿಯಲ್ಲಿ ನೋಡೋದಾದ್ರೆ ಲೋರಸ್ ಲ್ಯಾಬ್ಸ್. ಸೊ ಲೋರಸ್ ಲ್ಯಾಬ್ಸ್ನ ನಾವು ವೀಕ್ಲಿಯಲ್ಲಿ ನೋಡೋದಾದ್ರೆ ಒಂದು ಹ್ಯೂಜ್ ಅಪ್ಸೈಡ್ ರ್ಯಾಲಿ ಆದಮೇಲೆ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಆದಮೇಲೆ ಆಲ್ಮೋಸ್ಟ್ 1 ಇಯರ್ ಆ ನ್ಯಾರೋ ರೇಂಜಲ್ಲೇ ಟ್ರೇಡ್ ಆಗಿ ಇದು ಏನು ಇತ್ತಲ್ವಾ, ಈ ಲೆವೆಲ್ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಆಗಿ ಆ್ಯಕ್ಟ್ ಆಗಿ ಒಂದು ಬ್ರೇಕ್ ಡೌನ್ ಆಗಿತ್ತು. ಸೊ ಬ್ರೇಕ್ ಡೌನ್ ಆದಮೇಲೆ ಈ ಲೆವೆಲ್‌ನ ಸಪೋರ್ಟ್ ಆಗಿ ತಗೊಂಡಿತ್ತು ಸ್ಟಾಕ್. ಸೊ ಈ ಲೆವೆಲಲ್ಲಿ ಸಪೋರ್ಟ್ ತಗೊಂಡು ಇವಾಗ ನಾವು ನೋಡೋದಾದ್ರೆ ಆನ್ ಹೈಯರ್ ಟೈಮ್ ಫ್ರೇಮ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತಗೋತಾ ಇತ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಮೇಜರ್ ಆಗಿ ಅಪ್‌ಸೈಡ್ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಡೌನ್ ಸೈಡಿಂದ ಒಂದು ಟ್ರೆಂಡ್ ಲೈನ್ ಇದೆ. ಸೊ ಆಫ್ಟರ್ ಟೇಕಿಂಗ್ ಸ್ಟ್ರಾಂಗ್ ಸಪೋರ್ಟ್ ಆನ್ ಟ್ರೆಂಡ್ ಲೈನ್, ಅಪ್ಪರ್ ಟ್ರೆಂಡ್ ಲೈನ್‌ನ ಬ್ರೇಕ್ ಮಾಡಿತ್ತು. ಓಕೆ, ಅಪ್ಪರ್ ಟ್ರೆಂಡ್ ಲೈನ್ ಬ್ರೇಕ್ ಮಾಡಾದ್ಮೇಲೆ ಒಂದು ರೀಟೆಸ್ಟ್ ಕೂಡ ಬಂದಿದೆ. ಸೊ ಆ ರೀಟೆಸ್ಟ್‌ನ ನೀವು ನೋಡ್ಬೋದು, ಆ ಅಪ್ಪರ್ ಟ್ರೆಂಡ್ ಲೈನ್ ಮೇಲೇನೇ ರೀಟೆಸ್ಟ್ ಆಗಿದೆ. ಹಾಗೆ ನಮಗೆ ಇಲ್ಲಿ ಇದ್ದಿದ್ದ ಹರ್ಡಲ್ ಬಂದ್ಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್. ಈ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಏನಿತ್ತಲ್ವಾ, ಇದು ನಮಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು. ಇವಾಗ ನೋಡೋದಾದ್ರೆ ಸ್ಟ್ರಾಂಗ್ ಅಪ್ಪರ್ ಟ್ರೆಂಡ್ ಲೈನ್ ಮೇಲೆ ಒಂದು ರೀಟೆಸ್ಟ್ ಆಗಿರೋದ್ರ ಜೊತೆಗೆ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಜೊತೆಗೆ ಆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ, ಅದನ್ನ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಗ್ತಾ ಇದೆ. ಲಾರಸ್ ಲ್ಯಾಬ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ. ಸೊ ಇಲ್ಲಿ ನಾವು ಟಾರ್ಗೆಟ್‌ನ ನೋಡೋದಾದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ 600 ಲೆವೆಲ್ಸ್ ಆಗಿರುತ್ತೆ. ಓಕೆ, ಸೊ ನಮ್ಮ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈ ಲೆವೆಲ್ಸ್ 700 ಲೆವೆಲ್ಸ್ ಆಗಿರುತ್ತೆ. ಸೊ ಇನ್ ಕೇಸ್ ಆಫ್ ಬ್ರೇಕ್ಔಟ್ ಆನ್ ಆಲ್ ಟೈಮ್ ಹೈ ಲೆವೆಲ್, ಈ ಲೆವೆಲ್‌ನ ಕೂಡ ಬ್ರೇಕ್ ಮಾಡಿ ಒಂದು ಪ್ರಾಪರ್ ರೀಟೆಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ, ಗುಡ್ ಬುಲಿಶ್ ಕ್ಯಾಂಡಲ್ ಜೊತೆಗೆ ಕನ್ಫರ್ಮೇಷನ್ ಜೊತೆಗೆ ನಮಗೆ ಪ್ರಾಪರ್ ಆಗಿ ರೀಟೆಸ್ಟ್ ಆದ್ರೆ, ಇನ್ನೂ ಮೋರ್ ಅಪ್‌ಸೈಡ್ ಪೊಟೆನ್ಷಿಯಲ್ ನಾವು ಲಾರಸ್ ಲ್ಯಾಬ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸ್ಟಾಕ್ ನೋಡೋಣ. ಸನ್‌ಫ್ಲಾಗ್ ಐರನ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ಸೊ ಸನ್‌ಫ್ಲಾಗ್ ಐರನ್ ನೋಡಿ, ನೀವು ಸಿಮಿಲರ್ ಟು ರೇಲ್‌ಟೆಲ್, ಈ ಸ್ಟಾಕಲ್ಲಿನೂ ಕೂಡ ನಮಗೆ ಒಂದು ಹ್ಯೂಜ್ ಅಪ್‌ಸೈಡ್ ರ್ಯಾಲಿ ಆದಮೇಲೆ ಒಂದು ಕರೆಕ್ಷನ್ ಬಂದಿದೆ.
ಕರೆಕ್ಷನ್ ಬಂದು ಒಂದು ನ್ಯಾರೋ ರೇಂಜಲ್ಲಿ ಪ್ರಾಪರ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್, ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಸ್ಟ್ರಾಂಗರ್ ಟೈಮ್ ಫ್ರೇಮಲ್ಲಿ, ಹೈಯರ್ ಟೈಮ್ ಫ್ರೇಮಲ್ಲಿ ನಮಗೆ ಪ್ರಾಪರ್ ಆಗಿ ಪ್ರೈಸ್ ಆಕ್ಷನ್ ಪ್ಯಾಟರ್ನ್ಸ್ ಫಾರ್ಮೇಷನ್ ಆಯಿತು ಅಂದರೆ, ಅಲ್ಲಿ ನಮಗೆ ಬ್ರೇಕ್ಔಟ್ ನೋಡೋಕ್ಕೆ ಸಿಕ್ಕಿದ್ರೆ ತುಂಬ ಹ್ಯೂಜ್ ರ್ಯಾಲೀಸ್ ನೋಡೋದಕ್ಕೆ ಸಿಗ್ಬೋದು ಸ್ಟಾಕಲ್ಲಿ. ಹಾಗೆ ಇಲ್ಲಿ ನೀವು ವಾಲ್ಯೂಮ್ಸ್ ಕೂಡ ನೋಡ್ಬೋದು. ವಾಲ್ಯೂಮ್ ಸ್ಪೈಕ್ ನೋಡಿ ಹೇಗಿದೆ ಅಂತ. ಸೊ ಇದು ನಮ್ಮ ಮೇಜರ್ ಸಪೋರ್ಟ್ ಲೆವೆಲ್ ಆಗಿತ್ತು. ಈ ಅಪ್ಪರ್ ಟ್ರೆಂಡ್ ಲೈನ್ ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಈ ಲೆವೆಲ್ ನಮ್ಮ ಆಲ್ ಟೈಮ್ ಹೈ ಲೆವೆಲ್ ಆಗಿತ್ತು. ಸೊ ಹೈ ಕ್ರಿಯೇಟ್ ಮಾಡಾದ್ಮೇಲೆ, ಒಂದು ಕರೆಕ್ಷನ್ ಆದ್ಮೇಲೆ ನೋಡಿ ಇಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್ ವಿಕ್ ಫಾರ್ಮೇಷನ್ ಆಗಿದೆ. ರಿಜೆಕ್ಷನ್ ಫೇಸ್ ಮಾಡಿದೆ. ಎಲ್ಲಿ ಸಪೋರ್ಟ್ ತೊಗೊಂಡಿದೆ? ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇತ್ತಲ್ವಾ? ಟ್ರೆಂಡ್ ಲೈನ್, ಲೋವರ್ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತಗೊಂಡು, ಇವಾಗ ನೋಡೋದಾದ್ರೆ ಆಲ್ ಟೈಮ್ ಹೈ ಜೊತೆಗೆ ಅಪ್ಪರ್ ಟ್ರೆಂಡ್ ಲೈನ್ ಕೂಡ ತುಂಬ ಹ್ಯೂಜ್ ಬಿಗ್ ಕ್ಯಾಂಡಲ್ ಜೊತೆಗೆ ಸನ್ ಫ್ಲಾಗಲ್ಲಿ ಬ್ರೇಕ್ಔಟ್ ಬಂದಿದೆ. ಸೊ ಒಂದು ಪ್ರಾಪರ್ ರೀಟೆಸ್ಟ್‌ಗೆ ವೆಯ್ಟ್ ಮಾಡಿ, ಆಲ್ ಟೈಮ್ ಹೈ ಲೆವೆಲ್ಸ್ ಮೇಲೆ ರೀಟೆಸ್ಟ್‌ಗೆ ವೆಯ್ಟ್ ಮಾಡಿ. ಅದರ್ವೈಸ್ ಹಾಫ್ ಕ್ವಾಂಟಿಟಿ, ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ. ಓಕೆ. ಇನ್ ಕೇಸ್ ಪ್ರಾಪರ್ ಆಗಿ ರೀಟೆಸ್ಟ್ ಬಂತು, ಆಲ್ ಟೈಮ್ ಹೈ ಲೆವೆಲ್ ಮೇಲೆ ನಮಗೆ ರೀಟೆಸ್ಟ್ ಸಿಗ್ತಾ ಇದೆ, ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ, ಈ ಲೆವೆಲಲ್ಲಿ ಫುಲ್ ಕ್ವಾಂಟಿಟಿ ಆಡ್ ಮಾಡ್ಬೋದು. ಓಕೆ ಗೈಸ್. ಸೊ ಸನ್ ಫ್ಲಾಗ್ ಐರನ್ ಆನ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ಅಪ್ಕಮಿಂಗ್ ವೀಕ್ಸ್ ಆ್ಯಂಡ್ ಮಂತಲ್ಲಿ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸ್ವಿಂಗ್ ಟ್ರೇಡಿಂಗ್ 1 ವೀಕ್ ಟು ಆಲ್ಮೋಸ್ಟ್ 1.5 ಮಂತ್ ತನಕ ನಾವು ರ್ಯಾಲಿ ಕ್ಯಾಪ್ಚರ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು. ಆಸ್ ಎ ಸ್ವಿಂಗ್ ಟ್ರೇಡರ್‌ಗೆ ಆಲ್ಮೋಸ್ಟ್ 10-15% ರಿಟರ್ನ್ ಅಚೀವ್ ಮಾಡಬೇಕಾಗಿರುತ್ತೆ. ಸೊ ನನ್ನ ಟಾರ್ಗೆಟ್ ಅದೇ. ಒಂದು ಸ್ಟಾಕ್ ಮೇಲೆ 10-15% ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಸನ್ ಫ್ಲಾಗ್ ಐರನ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ ನೋಡೋಣ. ಆ್ಯಮಿ ಆರ್ಗಾನಿಕ್ಸ್. ಆ್ಯಮಿ ಆರ್ಗಾನಿಕ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನಿಮಗೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಆ್ಯಮಿ ಆರ್ಗಾನಿಕ್ಸ್ ಲಿಮಿಟೆಡ್ ಆನ್ ವೀಕ್ಲಿ ಟೈಮ್ ಫ್ರೇಮ್ ನೋಡಿ, ಫಸ್ಟ್ ಬ್ರೇಕ್ಔಟ್ ಆಫ್ಟರ್ ಸ್ಟಾಕ್ ಲಿಸ್ಟಿಂಗ್, ಫಸ್ಟ್ ಬ್ರೇಕ್ಔಟ್. ಸೊ ಸ್ಟಾಕ್ ಲಿಸ್ಟ್ ಆದಾಗಿಂದ ಆಲ್ಮೋಸ್ಟ್ 3 ಇಯರ್ಸ್ ಅಂತಾನೆ ಅನ್ಕೊಳ್ಳೋಣ ಆವ್ರೇಜ್ ಆಗಿ. ನೋಡಿ ಇಲ್ಲಿ ಲಿಸ್ಟ್ ಆದಾಗಿಂದ ಒಂದು ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಿದೆ. ಒಂದು ಕರೆಕ್ಷನ್, ಆ ಕರೆಕ್ಷನ್ ಆದಮೇಲೆ ನ್ಯಾರೋ ರೇಂಜಲ್ಲೇ ಟ್ರೇಡ್ ಮಾಡಿದೆ ಸ್ಟಾಕ್. ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ರಿಜೆಕ್ಷನ್ ಫೇಸ್ ಮಾಡಿದೆ. ಫಸ್ಟ್ ಟೈಮ್ ರಿಜೆಕ್ಷನ್, ಇಲ್ಲಿ ಸೆಕೆಂಡ್ ಟೈಮ್ ರಿಜೆಕ್ಷನ್. ಇವಾಗ ನಾವು ಪ್ರೀವಿಯಸ್ ವೀಕ್ಸಲ್ಲಿ ನೋಡೋದಾದ್ರೂ ಇಲ್ಲಿನೂ ಕೂಡ ಒಂದು ರಿಜೆಕ್ಷನ್ ಫೇಸ್ ಮಾಡಿದೆ. ಆಫ್ಟರ್ ಫೇಸಿಂಗ್ 3-4 ಟೈಮ್ಸ್ ರಿಜೆಕ್ಷನ್, ಈ ಲೆವೆಲ್‌ನ ಸ್ಟ್ರಾಂಗ್ ಸಪೋರ್ಟ್ ಆಗಿ ತಗೊಂಡು ಒಂದು ಗುಡ್ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ಆ್ಯಮಿ ಆರ್ಗಾನಿಕ್ಸ್ ಲಿಮಿಟೆಡಲ್ಲಿ ಫಸ್ಟ್ ಬ್ರೇಕ್ಔಟ್. ಓಕೆ. ಸೊ ಫಸ್ಟ್ ಬ್ರೇಕ್ಔಟ್ ಆಲ್ಮೋಸ್ಟ್ ಫೇಲ್ ಆಗೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಆ್ಯಮಿ ಆರ್ಗಾನಿಕ್ಸ್ ಲಿಮಿಟೆಡಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು. ನಿಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿರುತ್ತಲ್ವಾ, ಅದರ ಕೆಳಗಡೆ ನಮ್ಮ ಸ್ಟಾಪ್ ಲಾಸ್ ಪ್ಲೇಸ್ ಆಗಿರಬೇಕು. ವಿತೌಟ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡಬೇಡಿ. ಸೊ ಕ್ಯಾಪಿಟಲ್ ಇದ್ರೇನೆ ಟ್ರೇಡ್ ಮಾಡೋಕ್ಕಾಗೋದು, ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕಾಗೋದು. ನಮ್ಮ ಕ್ಯಾಪಿಟಲ್, ನಮ್ಮ ದುಡ್ಡನ್ನ ನಾವು ಉಳಿಸ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು ಆದರೆ. ಸೊ ಆ್ಯಮಿ ಆರ್ಗಾನಿಕ್ಸಲ್ಲಿ ಫಸ್ಟ್ ಬ್ರೇಕ್ಔಟ್ ಬಂದಿದೆ. ಅಪ್ಸೈಡ್ ಪೊಟೆನ್ಷಿಯಲ್ ನನಗಂತೂ ತುಂಬ ಪ್ರಾಮಿಸಿಂಗ್ ಆಗಿದೆ ಸ್ಟಾಕ್. ಸೊ ಮೋರ್ ಪೊಟೆನ್ಷಿಯಲ್, ಮೋರ್ ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ಬೋದು. ಯಾಕಂದರೆ ಆಲ್ಮೋಸ್ಟ್ 3-4 ಟೈಮ್ಸ್ ಏನು ಹೈ ಕ್ರಿಯೇಟ್ ಮಾಡಿತ್ತು ಅದರ ರಿಜೆಕ್ಷನ್ ಫೇಸ್ ಮಾಡಿ ಫಸ್ಟ್ ಬ್ರೇಕ್ಔಟ್ ನಮಗೆ ಸ್ಟಾಕಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗಾಯ್ಸ್, ಟ್ರ್ಯಾಕ್ ಮಾಡ್ತಾ ಇರಿ. ಪ್ರೀವಿಯಸ್ ವೀಕ್ ಅನಾಲಿಸಿಸ್ ನೋಡೋದಾದರೆ, ಪ್ರೀವಿಯಸ್ ವೀಕಲ್ಲಿ ನಾವು 8 ಬೆಸ್ಟ್ ಸ್ವಿಂಗ್ ಸ್ಟಾಕ್ಸ್‌ನ ಪಿಕ್ ಮಾಡಿದ್ವಿ. ಅದರಲ್ಲಿ ಆಲ್ಮೋಸ್ಟ್ 5 ಸ್ಟಾಕ್ಸಲ್ಲಿ 15-20% 1 ವೀಕಲ್ಲಿ ನಾವು 5 ಸ್ಟಾಕ್ಸಲ್ಲಿ ಅಚೀವ್ ಮಾಡಿದ್ದೀವಿ. ನೀವು ಲಾಸ್ಟ್ ವೀಕ್ ವಿಡಿಯೋ ನೋಡ್ಬೋದು. ಖುದ್ದಾಗಿ ನೀವೇ ಚಾರ್ಟ್ ಓಪನ್ ಮಾಡಿ ಅನಾಲಿಸಿಸ್ ಮಾಡ್ಬೋದು. 5 ಸ್ಟಾಕ್ಸಲ್ಲಿ 10-20% ಅಚೀವ್ ಮಾಡಿದ್ದೀವಿ ಇನ್ ಬಿಟ್ವೀನ್. ಸೊ ಇನ್ನು 3 ಸ್ಟಾಕ್ಸಲ್ಲಿ ಆಲ್ಮೋಸ್ಟ್ ನಾವು ರೀಟೆಸ್ಟ್‌ಗೆ ವೇಟ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಮ್ಮ ಲೆವೆಲ್ ಆಸ್ ವಿ ಡಿಸ್ಕಸ್ಡ್ ನಮ್ಮ ಲೆವೆಲ್ ಮೇಲೆ ಪ್ರಾಪರ್ ಆಗಿ ರೀಟೆಸ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದರೆ, ಆ ಸ್ಟಾಕ್ಸಲ್ಲಿನೂ ಕೂಡ ನಾವು ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು ಗೈಸ್. ಓಕೆ. ಸೊ ಎವ್ರಿ ವೀಕ್ ಫಾಲೋ ಮಾಡಿ. ಎವ್ರಿ ವೀಕ್ ವಿಡಿಯೋ ಬರ್ತಾ ಇರುತ್ತೆ, ಅನಾಲಿಸಿಸ್ ವಿಡಿಯೋ. ಎವ್ರಿ ವೀಕ್ ನೋಡಿ, ಫಾಲೋ ಮಾಡ್ತಾ ಇರಿ. ಜೊತೆಗೆ ಟ್ರೇಡ್ ಮಾಡೋಣ, ಲೆವೆಲ್ಸ್‌ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ಪ್ರಾಪರ್ ಆಗಿ ಪ್ರೈಸ್ ಆಕ್ಷನ್ ಪ್ಯಾಟ್ರನ್ನ ಕಲ್ತ್ಕೊಳ್ಳೋಣ. ಸೊ
ಸ್ವಿಂಗ್ ಟ್ರೇಡ್ ಬಂದ್ಬಿಟ್ಟು ಈಸಿಯೆಸ್ಟ್ ಅಂತ ಹೇಳಲ್ಲ. ಸ್ಟಾಕ್ ಮಾರ್ಕೆಟ್ ಈಸಿ ಅಲ್ಲ. ಪೀಸ್‌ಫುಲ್ ಆಗಿರುತ್ತೆ. ನಿಮ್ಮ ಮೈಂಡ್‌ಗೆ ಪೀಸ್‌ಫುಲ್ ಆಗಿರುತ್ತೆ. ಇಂಟ್ರಾಡೇಲಿ ನಿಮಗೆ ಎವ್ರಿ ಡೇ ಆಲ್ಮೋಸ್ಟ್ ವಾಚಿಂಗ್ ಟೈಮ್ ಕೊಡಬೇಕು, ಸ್ಕ್ರೀನ್ ಟೈಮ್ ಕೊಡಬೇಕು. ಸೊ, ಸ್ವಿಂಗಲ್ಲಿ ಹಾಗಾಗಲ್ಲ. ಸೊ, ವೀಕ್ಲಿ ನೀವು ಆಲ್ಮೋಸ್ಟ್ 2 ಅವರ್ಸ್, 3 ಅವರ್ಸ್ ಮ್ಯಾಕ್ಸಿಮಮ್ ವರ್ಕ್ ಮಾಡ್ಬಿಟ್ರೆ ಸಾಕು. ಸ್ವಿಂಗ್ ಟ್ರೇಡ್ಸ್ ಮಾಡ್ಬೋದು. ಇದಾಗಿತ್ತು ಆಮಿ ಆರ್ಗಾನಿಕ್ಸ್ ಆನ್ ವೀಕ್ಲಿ ಟೈಮ್ ಫ್ರೇಮ್. ನೆಕ್ಸ್ಟ್ ಸ್ಟಾಕ್ ನೋಡೋಣ. ಡೋಡ್ಲಾ. ಸೊ, ಡೋಡ್ಲಾ ಡೈರಿ ಆನ್ ಡೈಲಿ ಟೈಮ್ ಫ್ರೇಮ್ ನೋಡೋಣ ಗೈಸ್. ಸೊ, ಡೋಡ್ಲಾ ನೋಡ್ಬೋದು. ಸ್ಟಾಕ್ ಇಲ್ಲೊಂದು ನ್ಯಾರೋ ರೇಂಜ್ ಕ್ರಿಯೇಟ್ ಮಾಡಿತ್ತು. ಇಲ್ಲಿ ನೋಡಿ, ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗಿದೆ. ಈ ಬ್ರೇಕ್ಔಟ್ ಆಗಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಫೇಲ್ ಆಗಿದೆ. ಇಲ್ಲಿ ಒಂದು ನ್ಯಾರೋ ರೇಂಜ್ ಕ್ರಿಯೇಟ್ ಮಾಡಿತ್ತು. ಈ ನ್ಯಾರೋ ರೇಂಜ್ ಆದ್ಮೇಲೆ ಇಲ್ಲಿನೂ ನಮಗೆ ನೋಡೋಕ್ಕೆ ಒಂದು ಬ್ರೇಕ್ಔಟ್ ಸಿಕ್ತೆ. ಆ ಬ್ರೇಕ್ಔಟ್ ಆದ್ಮೇಲೆ ಒಂದು ಪ್ರಾಪರ್ ರೀಟೆಸ್ಟ್ ಆಗಿದೆ ಆ ಲೆವೆಲ್ ಮೇಲೆ. ರೀಟೆಸ್ಟ್ ಆದ್ಮೇಲೆ ನೋಡಿ ನೀವು, ನಾನು ರೀಟೆಸ್ಟ್ ಅಂತ ಹೇಳ್ತಿದ್ದೀನಲ್ವಾ? ಸೊ, ರೀಟೆಸ್ಟ್ ಅಂದ್ರೆ ನೋಡಿ, ಒಂದು ಇದು ಸಪೋರ್ಟ್ ಝೋನ್. ಓಕೆ. ಇದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಸೊ, ರೆಸಿಸ್ಟೆನ್ಸ್ ಝೋನ್ ನಮಗೆ ಇಲ್ಲಿ ಬ್ರೇಕ್ ಆಯ್ತು. ಬ್ರೇಕ್ ಆದ್ಮೇಲೆ ಹೈ ಟ್ರೈ ಮಾಡ್ತು. ಬಟ್ ರೀಟೆಸ್ಟ್ ಅಂದ್ರೆ ಸ್ಟಾಕ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ? ಅದನ್ನ ಸಪೋರ್ಟ್ ಆಗಿ ತಗೊಂಡು ಅಲ್ಲಿ ಸಪೋರ್ಟ್ ತಗೊಳುತ್ತೆ. ಓಕೆ. ಸೊ, ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಇಲ್ಲಿ ಪ್ರಾಪರ್ ಆಗಿ ಒಂದು ರೀಟೆಸ್ಟ್ ಬಂತು. ಇಲ್ಲಿ ಬಂದು ಲಿಕ್ವಿಡಿಟಿ ಎತ್ಕೊಳ್ಳುತ್ತೆ. ಲಿಕ್ವಿಡಿಟಿ ಎತ್ಕೊಂಡು ಇಲ್ಲಿ ನೋಡ್ಬೋದು. ಇದನ್ನ ನಾವು ರೀಟೆಸ್ಟ್ ಅಂತ ಕರಿತೀವಿ. ಈ ರೀಟೆಸ್ಟ್ ಆದ್ಮೇಲೆ ಒಂದು ನಮಗೆ ರ್ಯಾಲಿ ನೋಡೋದಕ್ಕೆ ಸಿಕ್ಕಿದೆ ಇಲ್ಲಿ. ಇಲ್ಲಿ ನೀವು ನೋಡೋಣ. ಎಷ್ಟು ನಾವು ಅಚೀವ್ ಮಾಡಿದೀವಿ. ಇಲ್ಲಿಂದ ನಮಗೆ ಈ ಆಲ್ ಟೈಮ್ ಹೈ ಲೆವೆಲ್ ಏನ್ ಕ್ರಿಯೇಟ್ ಮಾಡಿದೆ ಅಲ್ವಾ ಇವಾಗ, ಅಲ್ಲಿ ತನಕ ನೋಡೋದಾದ್ರೆ ಆಲ್ಮೋಸ್ಟ್ 30% ರಿಟರ್ನ್ಸ್ ಅಚೀವ್ ಮಾಡಿದೀವಿ. ಯಾಕೆ ರೀಟೆಸ್ಟ್ ಇಂಪಾರ್ಟೆಂಟ್ ಅನ್ನೋದು ಇದಕ್ಕೆ ಗೈಸ್. ಕೆಲವು ಟೈಮ್ ಬ್ರೇಕ್ಔಟ್ಸ್ ಫೇಲ್ ಆಗ್ಬಿಡ್ಬೋದು. ಬಟ್ ರೀಟೆಸ್ಟ್ ಫೇಲ್ ಆಗೋದು ತುಂಬಾ ಕಡಿಮೆ ಚಾನ್ಸಸ್. 10% ಇಟ್ಕೊಳ್ಳೋಣ. 100 ಅಲ್ಲಿ 10% ರೀಟೆಸ್ಟ್ ಟ್ರೇಡ್ಸ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಬ್ರೇಕ್ಔಟ್ ಓನ್ಲಿ ಬ್ರೇಕ್ಔಟ್ ಟ್ರೇಡ್ಸ್ 50-50 ಚಾನ್ಸಸ್. ಸೊ, 50% ಸ್ಟಾಕ್ ಹಾಗೆ ರ್ಯಾಲಿ ಮಾಡ್ಬಿಡ್ಬೋದು. 50% ಸ್ಟಾಕ್ ರೀಟೆಸ್ಟ್ ಬ್ರೇಕ್ಔಟ್ ಫೇಲ್ ಆಗ್ಬಿಡ್ಬೋದು. ಓಕೆ. ಸೊ, ಡೋಲಾ ಡೈರಿಯಲ್ಲಿ ನೋಡಿ, ಆಫ್ಟರ್ ರೀಟೆಸ್ಟ್ ಒಂದು ಆಲ್ ಟೈಮ್ ಹೈ ಕ್ರಿಯೇಟ್ ಮಾಡಿದೆ ಆಲ್ಮೋಸ್ಟ್ 30%. ಸೊ, ಇವಾಗ ನೋಡೋದಾದ್ರೆ ಆಲ್ ಟೈಮ್ ಹೈ ಆದ್ಮೇಲೆ ಒಂದು ಕರೆಕ್ಷನ್ ಬಂದಿದೆ. ಸಿಮಿಲರ್ ಪ್ಯಾಟರ್ನ್ ಟು ದಿಸ್ ಪ್ರಿವಿಯಸ್ಲಿ ಏನ್ ಆಗಿದೆ ಅಲ್ವಾ? ಅದೇ ಸಿಮಿಲರ್ ಪ್ಯಾಟರ್ನ್ ಇಲ್ಲಿ ಕೂಡ ಆಗಿದೆ. ಒಂದು ಕರೆಕ್ಷನ್ ಬಂದಿದೆ. ಇಲ್ಲಿ ಒಂದ್ಸತಿ ರಿಜೆಕ್ಷನ್ ಫೇಸ್ ಮಾಡಿದೆ. ಇಲ್ಲಿ ಒಂದ್ಸತಿ ಆಲ್ ಟೈಮ್ ಹೈಯಲ್ಲಿ ರಿಜೆಕ್ಷನ್ 1 ಟೈಮ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಟೈಮ್ಸ್ ರಿಜೆಕ್ಷನ್ ಫೇಸ್ ಮಾಡಿದೆ. 4 ಟೈಮ್ಸ್ ರಿಜೆಕ್ಷನ್ ಫೇಸ್ ಮಾಡಿ ಇವಾಗ ನಮಗೆ ಆಲ್ ಟೈಮ್ ಹೈ ಕೂಡ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ. ವಿತ್ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ಇದೆ. ಸೊ, ಇಲ್ಲಿ ನೋಡಿ, ನಾವು ಈ ಲೆವೆಲ್ ಮೇಲೆ ಈ ಸ್ಟಾಕಲ್ಲಿ ರೀಟೆಸ್ಟ್‌ಗೆ ವೆಯ್ಟ್ ಮಾಡಲೇಬೇಕು. ಓಕೆ. ಈ ಲೆವೆಲ್ಸಲ್ಲಿ ಆಲ್ ಟೈಮ್ ಹೈ ಲೆವೆಲ್ಸಲ್ಲಿ ನಮಗೆ ಪ್ರಾಪರ್ ಆಗಿ ಒಂದು ರೀಟೆಸ್ಟ್ ಬಂದ್ರೆ, ಸೊ, ಡೋಡ್ಲಾ ಡೈರಿ ಗುಡ್ ಟು ಗೋ ಫಾರ್ ಸ್ವಿಂಗ್ ಟ್ರೇಡ್‌ಗೆ ಅಪ್‌ಕಮಿಂಗ್ ವೀಕ್ಸ್‌ಗೆ. ಡೋಡ್ಲಾ ಡೈರಿಯಲ್ಲಿ ನಾವು ಈ ಲೆವೆಲಲ್ಲಿ ರೀಟೆಸ್ಟ್ ಬಂದ್ರೆ ಟ್ರೇಡ್ ಇನಿಶಿಯೇಟ್ ಮಾಡ್ಬೋದು. ಸೊ, ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಎನ್‌ಬಿಸಿಸಿ ಆನ್ ಡೈಲಿ ಟೈಮ್ ಫ್ರೇಮ್. ಸೊ, ಎನ್‌ಬಿಸಿಸಿಯಲ್ಲೂ ಅಷ್ಟೇ. ನೋಡಿ, ಸ್ಟಾಕ್ ಒಂದು ಮೇಜರ್ ರ್ಯಾಲಿ ಕೊಟ್ಟಿದೆ. ರ್ಯಾಲಿ ಆದ್ಮೇಲೆ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಆದ್ಮೇಲೆ ಆಲ್ಮೋಸ್ಟ್ 1.5 ಇಯರ್ಸ್ ಇಂದ ಒಂದು ರೇಂಜಲ್ಲೇನೇ ಟ್ರೇಡ್ ಆಗಿತ್ತು. ಇಲ್ಲಿ ಒನ್ ಟೈಮ್ ಆಲ್ ಟೈಮ್ ಹೈನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡಿದೆ. ಬಟ್ ರಿಜೆಕ್ಷನ್ ಫೇಸ್ ಮಾಡಿದೆ. ಸೊ, ಆಫ್ಟರ್ ಫೇಸಿಂಗ್ ರಿಜೆಕ್ಷನ್ ಇವಾಗ ನೋಡೋದಾದ್ರೆ ನಮಗೆ ಗುಡ್ ಅಮೌಂಟ್ ಆಫ್ ಗ್ರೋಯಿಂಗ್ ವಾಲ್ಯೂಮ್ಸ್ ನೋಡಿ, ವಾಲ್ಯೂಮ್ಸ್ ಗ್ರೋಯಿಂಗ್. ಸೊ, ಗ್ರೋಯಿಂಗ್ ವಾಲ್ಯೂಮ್ಸ್ ಜೊತೆಗೆ ನಮಗೆ ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ ಇಲ್ಲಿ. ಎನ್‌ಬಿಸಿಸಿ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ. ಸೊ, ಈ ಸ್ಟಾಕಲ್ಲಿನು ನಾವು ಪ್ರಾಪರ್ ಆಗಿ ರೀಟೆಸ್ಟ್‌ಗೆ ವೇಟ್ ಮಾಡಬೇಕು. ಸೊ, ಆಫ್ಟರ್ ಮೇಕಿಂಗ್ ರೀಟೆಸ್ಟ್ ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕನ್ಫರ್ಮೇಷನ್ ನಮಗೆ ಈ ಲೆವೆಲಲ್ಲಿ ಸಿಕ್ತು ಅಂದ್ರೆ ಎನ್‌ಬಿಸಿಸಿ ಈಸ್ ಗುಡ್ ಟು ಗೋ. ಮೋರ್ ಅಪ್ಸೈಡ್ ರ್ಯಾಲಿ ನೋಡೋದಕ್ಕೆ ಸಿಗ್ಬೋದು. ಇವಾಗೇನೆ ಎಂಟ್ರಿ ಆಗಬೇಡಿ. ಪ್ರಾಪರ್ ಆಗಿ ರೀಟೆಸ್ಟ್‌ಗೆ ವೇಟ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ನೋಡೋಣ. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಲುಪಿನ್ ಸಿಮಿಲರ್ ಪ್ಯಾಟರ್ನ್. ಇದನ್ನ ನಾವು ರೇಂಜ್ ಬೌಂಡ್ ಸ್ಟ್ರಕ್ಚರ್ ಅಂತಾನೆ ಕರಿಬಹುದು. ಸೊ, ಡೇಟ್ ನೋಡೋಣ ಇಲ್ಲಿ. ಆಲ್ಮೋಸ್ಟ್ ನಮಗೆ 6 ಮಂತ್ಸ್ ಇಂದ ಒಂದು ರೇಂಜ್ ಬೌಂಡ್ ಸ್ಟ್ರಕ್ಚರ್ ಅಲ್ಲೇನೆ ಟ್ರೇಡ್ ಆಗ್ತಾ ಇತ್ತು ಸ್ಟಾಕ್. ಇದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇದು ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಅಲ್ಲೇನೆ ಟ್ರೇಡ್ ಆಗ್ತಾ ಇತ್ತು. ವಾಲ್ಯೂಮ್ ಸ್ಪೈಕ್ ನೋಡ್ಬೋದು ನೀವು. ಒಂದು ಬ್ರೇಕ್ಔಟ್ ಕೂಡ ಬಂದಿದೆ ಸ್ಟ್ರಾಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ.
ಬಟ್ ಈ ಸ್ಟಾಕಲ್ಲಿನೂ ಕೂಡ ನಾವು ರೀಟೆಸ್ಟ್‌ಗೆ ವೇಟ್ ಮಾಡಲೇಬೇಕಾಗುತ್ತೆ. ಆಫ್ಟರ್ ಮೇಕಿಂಗ್ ಸ್ಟ್ರಾಂಗ್ ರೀಟೆಸ್ಟ್ ಆನ್ ದಿಸ್ ಪ್ರಾಪರ್ ರೆಸಿಸ್ಟೆನ್ಸ್ ಲೆವೆಲ್, ನಾವು ಲುಪಿನ್ ಲಿಮಿಟೆಡ್ ಆನ್ ಡೈಲಿ ಟೈಮ್ ಫ್ರೇಮಲ್ಲಿ ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು. ಓಕೆ ಗೈಸ್. ಸೊ ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ಏನಿದೆ ಅಲ್ವಾ, ಅದರ ಕೆಳಗೆ ನಮ್ಮ ಸ್ಟಾಪ್ ಲಾಸ್ ಇರಬೇಕು. ಇವತ್ತಿನ ಮೇಜರ್ ಸ್ಟಾಕ್ಗೆ ಬರೋದಾದ್ರೆ ಗ್ಲೆನ್ಮಾರ್ಕ್ ಫಾರ್ಮಾ ಆನ್ ಮಂತ್ಲಿ ಟೈಮ್ ಫ್ರೇಮ್. ಸೊ ಗ್ಲೆನ್ಮಾರ್ಕ್ ಫಾರ್ಮಾ ಆನ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದ್ರೆ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ಆಫ್ಟರ್ 8 ಇಯರ್ಸ್ ಒಂದು ಬ್ರೇಕ್ಔಟ್ ನೋಡೋದಕ್ಕೆ ಸಿಕ್ಕಿದೆ ನಮಗೆ. ಸೊ ಸ್ಟಾಕ್ ಲಿಸ್ಟ್ ಆಗಿದ್ದಾಗಿಂದ ಒಂದು ಸ್ಮಾಲ್ ರ್ಯಾಲಿ, ಕರೆಕ್ಷನ್, ಓಕೆ, ಮತ್ತೆ ಒಂದು ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ತು ಇಲ್ಲಿ. ಓಕೆ, ನೀವು ನೋಡ್ಬೋದು ಇಲ್ಲಿ ಇದು ಒಂದು ಗುಡ್ ಎಕ್ಸಾಂಪಲ್ ನಮಗೆ ರೀಟೆಸ್ಟ್‌ಗೆ. ನೋಡಿ, ಇದು ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತಲ್ವಾ, ಆಲ್ ಟೈಮ್ ಹೈ ಲೆವೆಲ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು. ಇಲ್ಲಿ ವಿಕ್ ಫಾರ್ಮೇಷನ್ ಆಯಿತು, ಬಟ್ ಬ್ರೇಕ್ಔಟ್ ಆಗಿದ್ದಲ್ಲಿ ಈ ಕ್ಯಾಂಡಲಲ್ಲಿ. ಓಕೆ, ಈ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆದಮೇಲೆ ನೋಡಿ ನಮಗೆ ಆ ಲೆವೆಲ್ ಮೇಲೆ ರೀಟೆಸ್ಟ್ ಬಂತು. ಸೊ ನಮಗೆ ರೀಟೆಸ್ಟ್ ಕನ್ಫರ್ಮ್ ಆಗಿದ್ದಲ್ಲಿ ಈ ಗ್ರೀನ್ ಬುಲಿಶ್ ಕ್ಯಾಂಡಲಲ್ಲಿ ನಮಗೆ ರೀಟೆಸ್ಟ್ ಕನ್ಫರ್ಮ್ ಆಯಿತು. ಸೊ ಇಲ್ಲಿ ನಾವು ಟ್ರೇಡ್ ಇನಿಷಿಯೇಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಟ್ರೇಡ್ ಇನಿಷಿಯೇಟ್ ಮಾಡಿದ್ದಿದ್ರೆ ಆಲ್ಮೋಸ್ಟ್ 57%, ಆಲ್ಮೋಸ್ಟ್ ನಿಯರ್ 60% ರಿಟರ್ನ್ಸ್ ಟಾರ್ಗೆಟ್ ಅಚೀವ್ ಮಾಡ್ಬೋದಾಗಿತ್ತು ನಾವು ಸಿಂಗಲ್ ಸ್ಟಾಕಲ್ಲಿ. ನೋಡಿ, ಆಫ್ಟರ್ ರೀಟೆಸ್ಟ್ 60% ರಿಟರ್ನ್ಸ್ ಕೊಟ್ಟು ಒಂದು ಕರೆಕ್ಷನ್ ಬಂತು. ತುಂಬ ಹ್ಯೂಜ್ ದೊಡ್ಡ ಕರೆಕ್ಷನ್ ಬಂತು. ಎಲ್ಲಿಗೆ ಅಂದರೆ ಸ್ಟಾರ್ಟಿಂಗ್ ಸಪೋರ್ಟ್ ಲೆವೆಲ್ ಏನಿತ್ತಲ್ವಾ ಝೋನ್, ಆ ಲೆವೆಲ್‌ಗೆ ಕರೆಕ್ಷನ್ ಬಂದಿದೆ. ಹಾಗೆ ಒಂದು ಟ್ರೆಂಡ್ ಲೈನ್‌ನ ಕೂಡ ಫಾಲೋ ಮಾಡ್ತಾ ಇದೆ ಸ್ಟಾಕ್. ಸೊ ಆ ಟ್ರೆಂಡ್ ಲೈನ್ ಮೇಲೆ ಸಪೋರ್ಟ್ ತಗೊಂಡು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಏನಿತ್ತಲ್ವಾ, ಅಲ್ಲಿ ಬ್ರೇಕ್ ಮಾಡಿದೆ. ಇಲ್ಲಿನೂ ನೀವು ನೋಡ್ಬೋದು, ಇದು ಬ್ರೇಕ್ಔಟ್ ಕ್ಯಾಂಡಲ್, ರೀಟೆಸ್ಟ್. ಸೊ ರೀಟೆಸ್ಟ್ ಆದಮೇಲೆ ಇಲ್ಲಿನೂ ಆಲ್ಮೋಸ್ಟ್ 60-70% ರಿಟರ್ನ್ಸ್ ಅಚೀವ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ಇವಾಗ ನೋಡೋದಾದ್ರೆ ಇಂಟ್ರೆಸ್ಟಿಂಗ್ಲಿ ಆಫ್ಟರ್ 8 ಇಯರ್ಸ್ ಏನಿದೆ ಅಲ್ವಾ, ಆಲ್ ಟೈಮ್ ಹೈ ಲೆವೆಲ್‌ನ ಬ್ರೇಕ್ ಮಾಡಿದೆ ಗ್ಲೆನ್ಮಾರ್ಕ್ ಫಾರ್ಮಾ ಆನ್ ಮಂತ್ಲಿ ಟೈಮ್ ಫ್ರೇಮ್. ಸೊ ಗ್ಲೆನ್ಮಾರ್ಕ್ ಫಾರ್ಮಾ ಆನ್ ಮಂತ್ಲಿ ಟೈಮ್ ಫ್ರೇಮಲ್ಲಿ ಅಪ್ಸೈಡ್ ಪೊಟೆನ್ಷಿಯಲ್ ಹಾಗೆ ಸ್ಟಾಕಲ್ಲಿ ತುಂಬ ಬುಲಿಶ್‌ನೆಸ್ ಕಾಣಿಸ್ತಿರೋದ್ರಿಂದ ಮೋರ್ ರಿಟರ್ನ್ಸ್‌ನ ಎಕ್ಸ್‌ಪೆಕ್ಟ್ ಮಾಡ್ಬೋದು. ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್‌ನ ಕೂಡ ಎಕ್ಸ್‌ಪೆಕ್ಟ್ ಮಾಡ್ಬೋದು ಗ್ಲೆನ್ಮಾರ್ಕ್ ಫಾರ್ಮಾದಲ್ಲಿ. ಈ ಲೆವೆಲ್ ನಮ್ಮ ಮೇಜರ್ ಆಲ್ ಟೈಮ್ ಹೈ ಲೆವೆಲ್ ಏನಿದೆ ಅಲ್ವಾ, ಅದನ್ನ ಸಪೋರ್ಟ್ ಆಗಿ ತಗೊಂಡು ಒಂದು ಪ್ರಾಪರ್ ಆಗಿ ರೀಟೆಸ್ಟ್ ಬಂದ್ರೆ ಹ್ಯೂಜ್ ವಾಲ್ಯೂಮ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಅದರ್ವೈಸ್ ಹಾಫ್ ಕ್ವಾಂಟಿಟಿ, ಸ್ಮಾಲ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ತೀವಿ ಗೈಸ್. ಓಕೆ, ಸ್ಟಾಕ್ಸ್‌ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾ ಇರಿ. ಪ್ರಾಪರ್ ಆಗಿ ರೀಟೆಸ್ಟ್‌ಗೆ ಬರುತ್ತಾ ಅಂತ ನೋಡ್ತಾ ಇರಿ. ಇನ್ ಕೇಸ್ ರೀಟೆಸ್ಟ್‌ಗೆ ಬಂದರೆ ಸೊ ಹೇಗೆ ಸ್ಟಾಕ್ ಮೂವ್ ಆಗುತ್ತೆ. ಅದರ್ವೈಸ್ ರೀಟೆಸ್ಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಬ್ರೇಕ್ಔಟ್ಸ್ ಕೂಡ ಫೇಲ್ ಆಗೋಗ್ಬಿಡುತ್ತೆ. ಸೊ ಬ್ರೇಕ್ಔಟ್ಸ್ ಫೇಲ್ ಆದಾಗ ನಾವು ಝೋನಲ್ಲಿ ಟ್ರೇಡ್ ಮಾಡ್ಬೋದು. ಓಕೆ, ಇವಾಗ ಇನ್ ಕೇಸಲ್ಲಿ ಈ ಲೆವೆಲಲ್ಲಿ ಬ್ರೇಕ್ಔಟ್ ಫೇಲ್ ಆಯಿತು ಅಂದರೆ ಶಾರ್ಟ್ ಸೈಡ್ ಕೂಡ ಟ್ರೇಡ್ ಮಾಡ್ಬೋದು. ಇದಾಗಿತ್ತು ನಮ್ಮ ಇವತ್ತಿನ 8 ಮೇಜರ್ ಸ್ಟಾಕ್ಸ್ ಫಾರ್ ಅಪ್ಕಮಿಂಗ್ ವೀಕ್ಸ್ ಹಾಗೆ ಅಪ್ಕಮಿಂಗ್ ಮಂತ್‌ಗೆ. ಸೊ ಎಲ್ಲ ಸ್ಟಾಕ್ಸ್‌ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಲಾಸ್ಟ್ ವೀಕ್ ಅನಾಲಿಸಿಸ್ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, 8 ಸ್ಟಾಕ್ಸ್ ಹೇಗೆ ಪರ್ಫಾರ್ಮ್ ಮಾಡಿದೆ ಈ ವೀಕ್ ಅಂತ. ಇದೇ ರೀತಿಯ ಮೋರ್ ಕಂಟೆಂಟ್ ಅನಾಲಿಸಿಸ್ ವಿಡಿಯೋಸ್‌ಗೆ ನಮ್ಮ ಮನಿ ಡ್ರೈವ್ ಯೂಟ್ಯೂಬ್ ಚಾನಲ್‌ನ ಫಾಲೋ ಮಾಡಿ. ಹಾಗೆ ಮನಿ ಡ್ರೈವ್ ಡಾಟ್ ಇನ್ ಇನ್‌ಸ್ಟಾಗ್ರಾಮ್ ಪೇಜ್‌ನ ಕೂಡ ಫಾಲೋ ಮಾಡಿ. ಆನ್ ಸ್ವಿಂಗ್ ಸ್ಟಾಕ್ಸ್ ಮೋರ್ ಅಪ್ಡೇಟ್ಸ್‌ನ ನಾನು ನಮ್ಮ ಇನ್‌ಸ್ಟಾಗ್ರಾಮ್ ಚಾನಲಲ್ಲೇ ಕೊಡ್ತಾ ಇರ್ತೀನಿ. ಸೊ ಮನಿ ಡ್ರೈವ್ ಡಾಟ್ ಇನ್‌ನ ಫಾಲೋ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಾಲೋ ಫಾರ್ ಮೋರ್ ಸಚ್ ಕಂಟೆಂಟ್ ಗೈಸ್. ಥ್ಯಾಂಕ್ ಯು ಸೋ ಮಚ್.